ನಿಮ್ಮ ಸಿನಿಮಾ ಅಭಿಮಾನಕ್ಕೆ ಬಂದು ನೋಡಿದ್ರೆ ಹೇಗೆ ಖುಷಿ ಆಯಿತು. ಯಾರಿಗೂ ಕೇಳಿಸಲ್ಲ, ಸುಮ್ಮನೆ ಮಾತಾಡಿ ಅಣ್ಣ. ಒಬ್ಬರು ಮೊಬೈಲಿಂಗ್ ಅಡ್ಡ ತಂದಿದ್ದು ಲೋಗೋ ಸ್ವಲ್ಪ ಕೆಳಗೆ ಇಳಿಸ್ರಪ್ಪ. 5ನೇ ರೀಲು 6ನೇ ರೀಲು ಎಣಿಯೋದು ತುಂಬ ಕಷ್ಟ ಪ್ರತಿಯೊಬ್ಬರು ಡೈರೆಕ್ಟರ್, ಎಸ್ಪೆಷಲಿ ಅನಿಲ್ ಅವರು ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಎರಡನೇದು ಡ್ಯೂರಿಯೇಷನ್ 2 hours 15 minutes. ಸೊ ಇವರೊಬ್ಬರು ನಾಯಕರಾದರೆ ಇನ್ನೊಬ್ಬರು ನಾಯಕರು ಏನಕ್ಕೆ ಅಂದರೆ ಒಬ್ಬ ಹಾಸ್ಯ ಕಲಾವಿದನ್ನು ಮೇನ್ ಸ್ಟ್ರೀಮ್ ಒಂದು ಬಂಡವಾಳ ಹಾಕೋದು, ಅದಕ್ಕೆ ನಿಜವಾಗ್ಲೂ ಮನಸ್ಬೇಕು. ಆಲ್ಸೋ ಅದನ್ನು ನಾನು ಹಾಕೋ ದುಡ್ಡನ್ನ ರಿಕವರಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಪಕ್ವಾಗುತ್ತೆ. ಸೊ ಪಕ್ಕ ಬಿಸ್ನೆಸ್ ಮ್ಯಾನ್ ಆಲ್ಸೋ ಒಳ್ಳೆ ಮನಸ್ಸಿರೋ ವ್ಯಕ್ತಿ. ಅದಕ್ಕೆ ಚಿಕ್ಕಣ್ಣನಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ನಿರ್ಮಾಪಕರು ಮುಂದೆ ಬಂದು ಸಾಕಷ್ಟು ಜನಕ್ಕೆ ಅವಕಾಶ ಕೊಟ್ಟರೆ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡದಾಗುತ್ತೆ. ಮೇನ್ ಹೀರೋಸು ಇವರಿಬ್ಬರೇ ಚೆನ್ನಾಗಿ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದರೆ ಈಗ ಗೆಳೆಯ ಇಂಟ್ರೆಸ್ಟ್ ಕಾಣಿಸುತ್ತೆ. ಡಾನ್ಸಲ್ಲೇ ಆಗಲಿ, ಫೈಟಲ್ಲೇ ಆಗಲಿ ಎಫರ್ಟ್ ಕಾಣಿಸುತ್ತೆ. ಸೊ ಇಡೀ ಎಂಟೈರ್ ಉಪಾಧ್ಯಕ್ಷ ಟೀಮ್ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ, ಏನು ವಲ್ಗಾರಿಟಿ ಇಲ್ಲ, 100% ಎಂಟರ್ಟೈನ್ಮೆಂಟ್. ಆಲ್ ದಿ ಬೆಸ್ಟ್ ದಿ ಎಂಟೈರ್ ಟೀಮ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜಯ ಆಂಜನೇಯ. ಧ್ರುವ ಸರ್, ನಿಮ್ಮ ಫ್ಯಾನ್ಸು ಕೂಡ ಮಾರ್ಟಿನ್ ಇದೇ ರೀತಿ ಇದಕ್ಕಿಂತ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಮಾರ್ಟಿನ್ ಯಾವಾಗ ಬರುತ್ತೆ? ಇವತ್ತು ಉಪಾಧ್ಯಕ್ಷ ಮಾರ್ಟಿನ್ ಹೇಳ್ತೀನಿ ಡೌನ್ ಮಾಡಿ. ಜಗಿ ಬಾಯ್ ಸರ್, ಧ್ರುವ ಸರ್, ಆ್ಯಸ್ ಯೂಶುವಲ್ ಉಮಾಪತಿ ಸರ್ ದೊಡ್ಡ ನಿರ್ಮಾಪಕರು, ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡ್ತಾರೆ. ನೀವು ಮುಂದಿನ ದಿನಗಳಲ್ಲಿ ಕೈ ಜೋಡಿಸುವಂಥ ಸಾಧ್ಯತೆಗಳಿದೆಯಾ ಸಂದರ್ಭ ಬಂದರೆ? ಡೆಫಿನೆಟ್ಲಿ, ವೈ ನಾಟ್, 100. ಕ್ಯಾಮ್ರಾ ಅಣ್ಣ, ಎಷ್ಟೋ ನಿಮ್ಮ ಮೂವಿದೆ ಡೈಲಾಗ್ಗಳಿತ್ತು ಅದರಲ್ಲಿ. ಸೊ ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ? ಇಲ್ಲ, ನಮ್ಮ ಮೂವಿ ಡೈಲಾಗ್ ಇತ್ತು ಅಂತ ಅಲ್ಲ, ಸಿನಿಮಾ ಕರೆಕ್ಟಾಗಿ ನಾನು ಹೇಳುತ್ತಲ್ಲ, ಡೈರೆಕ್ಟರು 5ನೇ ರೀಲು 6ನೇ ರೀಲು ಹಿಡಿಯೋದೇ ಕಷ್ಟ ಆಡಿಯನ್ಸ್ನ. ಸೊ ಅದನ್ನು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಬೇಕು. ಚೆನ್ನಾಗಿದೆ, ಎಲ್ಲರೂ ಎಂಜಾಯ್ ಮಾಡೋಣ. ಸರ್, ಅದೇ ಪರ್ಟಿಕ್ಯುಲರ್ ನಿಮ್ಮ ಮೂವಿ ಡೈಲಾಗನ್ನ ಕೇಳಿದಾಗ ಹೇಗೆ ಅನ್ನಿಸ್ತು ಅಂತ. ಅದು ಕಾಮಿಡಿಯಾಗಿ ಕ್ಯಾರಿ ಆಗುವಂಥ ಸಂದರ್ಭ ಸರ್, ಅಷ್ಟು ಸೀರಿಯಸ್ ಆಗಿ ಹೇಳಿರುತ್ತೆ. ಕರೆಕ್ಟಾಗಿ ಆ ಸಿಚುಯೇಷನ್ಗೆ ಬರೆದಿದ್ದಂಥ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಿ ಅದನ್ನೇ ನಾನು ಹೇಳ್ತಾರೆ. ಡೈರೆಕ್ಟರ್ಸ್ ವರ್ಕ್ ಇದು ಕಾಣಿಸುತ್ತೆ. ನೀವು ಮಾತಾಡಿ, ನಿರ್ಮಾಪಕ ನೀವು ಹೇಳಬೇಕು. ಅಧ್ಯಕ್ಷ ನೀವು ಪ್ರತಾಪ್ ಹೇಳ್ಬೇಡಿ. ಬನ್ನಿ ಮುಂದೆ ಬನ್ನಿ ಸ್ವಲ್ಪ ಈ ಕಡೆ ಬನ್ನಿ. ಆ ಕಡೆ ವಾಸ್ತು ಸರಿ ಇಲ್ವಾ? ಒಂದೊಳ್ಳೆ ಸಿನಿಮಾ. ಅಧ್ಯಕ್ಷ 8 years ಹಿಂದೆ ಬಂದಿತ್ತು, ಮಿರಾಕಲ್. ಈಗ ಉಪಾಧ್ಯಕ್ಷ ಚಿಕ್ಕಣ್ಣ ಮಾಡ್ತಾರೆ. ನೆಕ್ಸ್ಟ್ ಗೌರವಾಧ್ಯಕ್ಷ ನಮ್ಮ ಉಮಾಪತಿ ಸರ್ ಮಾಡಲಿ, ಒಳ್ಳೇದಾಗಲಿ. ಕಂಪ್ಲೀಟ್ ಕಾಮಿಡಿ ಸಿನಿಮಾ. ಚಿಕ್ಕಣ್ಣವರು ಸುಮ್ಮನೆ ಚಿಕ್ಕಣ್ಣವರು ಬಹಳ ಅದ್ಭುತವಾಗಿ ತುಂಬ ಕಾಮಿಡಿ. ಆಮೇಲೆ ಉಮಾಪತಿ ಸರ್ ಪ್ರೊಡಕ್ಷನ್ ಬಂದಿರೋದೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು. ಸೊ ಈ ಸಿನಿಮಾನು ದೊಡ್ಡ ಸಿನಿಮಾನೇ ಅದೇ ಸಾಲಿನಲ್ಲಿ. ಸೊ ಅದೇ ಸಾಲಿನಲ್ಲಿ ನಿಲ್ತ್ಕೊಳ್ಳಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಶ್ರೀಮತಿ ಪ್ರೊಡಕ್ಷನ್ ಒಂದು ಅವಾರ್ಡ್ ಸಿನಿಮಾ ಕೂಡ ಮಾಡಿದರು. ಬಹಳ ದೊಡ್ಡ ಮಟ್ಟಕ್ಕೆ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಸೌದಾಯಿತು. ಈಗ ಉಪಾಧ್ಯಕ್ಷ 8 years ಹಿಂದೆ ಏನು ಮಿರಾಕಲ್ ಆಗಿತ್ತೋ ಅದು ಇವತ್ತು ನಮ್ಮ ಧ್ರುವ ಸರ್ ಜೊತೆ ನೋಡಕ್ಕೆ ಬಂದಾಗ ಗೊತ್ತಾಗ್ತಾ ಇದೆ. ಅವ್ರಿಗೆ ಬಹುಶಃ ಅವ್ರ ಆಪ್ತರಿಗೆ ಸೀಟ್ ಕೂಡ ಸಿಗ್ತಿರಲಿಲ್ಲ ಬಾಲ್ಕನಲ್ಲಿ, ಎಲ್ಲ ಕೆಳಗೆ ಕೂತಿರೋ. ನಾನು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಖುಷಿಯಿಂದ, ಇದು ಸ್ಪೆಷಲಿ ಹೊಸ ವರ್ಷದಲ್ಲಿ ಮೊದಲ ಸಕ್ಸಸ್ ಸಿನಿಮಾ ಚಿಕ್ಕಣ್ಣವರ ಉಪಾಧ್ಯಕ್ಷ. ನಿರ್ಮಾಪಕರಿಗೆ ಅಭಿನಂದನೆಗಳು. ಶರಣ್ ಅವರು ಅಧ್ಯಕ್ಷ ಮಾಡಿದ್ರು, ಚಿಕ್ಕಣ್ಣ 8 ವರ್ಷ ಆದಮೇಲೆ ಉಪಾಧ್ಯಕ್ಷ ಮಾಡಿದ್ರು. ಇವರೇ ಚಿಕ್ಕಣ್ಣ ರೆಡಿ ಆಯ್ತಿರು ನೋಡ್ರೆ, ಗೌರವಾಧ್ಯಕ್ಷ, ಖಜಾಂಚಿ, ಸೆಕ್ರೆಟರಿ ಯಾವುದಿಲ್ವಾ? ಆಗಂಗೆ ನೋಡ, ಅವ್ರು ಹಂಗೆ ಆಗಂಗೆ ರೆಡಿ ಆಯ್ತಾರೆ ಪಾಪ, ಜಿಮ್ ಗಿಮ್ ಎಲ್ಲ ಮಾಡ್ಕೊಂಡು. ಒಳ್ಳೇದಾಗಿ ಅಲ್ಲ ಸರ್, ಸೊ ಒಳ್ಳೇದಾಗಲಿ. ತುಂಬ ಒಳ್ಳೆ ಕಾಮಿಡಿ ಸಿನಿಮಾ, ಫ್ಯಾಮಿಲಿ ಸಮೇತ ನೋಡಿದ್ರಲ್ಲ. ಇವತ್ತು ನಮ್ಮ ಧ್ರುವ ಸರ್ ಬಂದಾಗ
ಒಂದು ಸೀಟು ಕೂತ್ಕೊಂಡೆಲ್ಲ ನೆಲದ ಮೇಲೆ ಕೂತ್ಕೊಂಡು ನೋಡ್ತಾರೆ. ಇದೇ ಖುಷಿ ಸಂಭ್ರಮ ಫ್ಯಾಮಿಲಿ ಜೊತೆಗೆ ಸೀಟಲ್ಲಿ ಕೂತ್ಕೊಂಡು ನಾಳೆ ನೋಡಿ, ಸಂಜೆ ಶೋ ನೋಡಿ. ಥ್ಯಾಂಕ್ ಯು ಸರ್. ಧ್ರುವ ಸರ್ಜಾ ಅವರು ಬಂದು ಇವತ್ತು ನಿಮ್ಮ ಫಿಲಮ್ ಸಪೋರ್ಟ್ಗೆ ನಿಂತ್ಕೊಂಡಿದ್ದಾರೆ, ಆ ವಿಚಾರವಾಗಿ ಅಲ್ಲ ಖುಷಿ ಆಯಿತು. ಯಾಕೆಂದರೆ ನಮಗೆ ಒಂದು ಧೈರ್ಯ ಬಂದಿದ್ದೇನು ಅಂದರೆ ಇಂಡಸ್ಟ್ರಿ ಎಲ್ಲ ಕಲಾವಿದರು ನಮ್ಮ ಸಪೋರ್ಟಿಗೆ ನಿಂತರು. ಬಟ್ ನಮ್ಮ ಧ್ರುವ ಬ್ರೋ ಫೋನ್ ಮಾಡಿ ಹೇಳಿದ್ರು, ನೀವು ತಲೆ ಕೆಡಿಸ್ಕೊಂಬೇಡ್ರಿ, ಸಿನಿಮಾ ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇನೇ ಮೇನ್ ಥಿಯೇಟ್ರಿಗೆ ಬಂದು ನೋಡ್ತೀನಿ. ನಾನು ಮಲ್ಟಿಪ್ಲೆಕ್ಸು ಅಲ್ಲಿ ಇಲ್ಲಿ ನೋಡಿದ್ರೆ ಬೇರೆ ರೀತಿ, ಬಟ್ ಎಲ್ಲ ಫ್ಯಾನ್ಸ್ಗಳು ಬಂದಿದ್ದಲ್ಲಿ ನೋಡಿದ್ರೆ ನನಗೂ ಸಿನಿಮಾ ಎಂಜಾಯ್ ಮಾಡುವಂಥ ಒಂದು ಅವಕಾಶ ಸಿಗ್ತದೆ ಅಂತೇಳಿ ಏನು ಮಾತು ಕೊಟ್ಟಿದ್ರು ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ. ನಾವು ಫಾಲೋಅಪ್ ಮಾಡೋದಕ್ಕಿಂತ ಹೆಚ್ಚಾಗಿ ಇವ್ರು ಫಾಲೋಅಪ್ ಮಾಡಿ ಚೆನ್ನಾಗಿ ಆಗ್ತಾ ಇದೆಯಾ, ಎಲ್ಲ ವ್ಯವಸ್ಥೆಗಳಾಗಿದೆಯಾ ಅಂದರೆ ಸಿನಿಮಾದು ಸುಸೂತ್ರವಾಗಿ ನಡೀತಾ ಇದೆಯಾ, ಡಿಸ್ಟ್ರಿಬ್ಯೂಷನ್ ಎಲ್ಲ ಅಷ್ಟರ ಮಟ್ಟಿಗೆ ಕಾಳಜಿ ವಹಿಸಿದ್ರಲ್ಲ, ಭಾಳ ಖುಷಿ ಆಯಿತು. ನಿಜವಾಗ್ಲೂ ನನಗೆ ಖುಷಿಯಾಗಿದೆ ಅಂದರೆ 2024 ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವರ್ಷ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಉಪಾಧ್ಯಕ್ಷ ರಿಲೀಸ್ ಆಗಿದೆ, ಮಾರ್ಟಿನ್ನು KD ಇದೇ ವರ್ಷ ರಿಲೀಸ್ ಆಗ್ತದೆ, ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದೆ. ಈ 2024ನೇ ವರ್ಷ ತುಂಬ ಎಕ್ಸ್ಪೆನ್ಸಿವ್, ಅಂದರೆ ಆಡಿಯನ್ಸ್ಗೆ ಎಕ್ಸ್ಪೆನ್ಸಿವ್, ನಮ್ಮ ಇಂಡಸ್ಟ್ರಿಗೆ ಒಂಥರ ಈ ಪಾಕೆಟ್ ಫುಲ್ ಆಫ್ ಇದು ಇಯರ್ ಅಂತ ನಾನು ಭಾವಿಸ್ತೀನಿ. ಉಮಾಪತಿ ಅವರ ಹೈ ಬಜೆಟ್ ಪ್ರೊಡ್ಯೂಸರು, ಸೊ ಧ್ರುವ ಅವರ ಪಕ್ಕದಲ್ಲಿದ್ದಾರೆ. ಸೊ ನೆಕ್ಸ್ಟ್ ಏನಾದರೂ ಡೇಟ್ ಅನೌನ್ಸ್ ಮಾಡ್ಬೋದು ಹೊಸ ಫಿಲಮ್? ಅಷ್ಟು ಈಸಿಯಾಗಿ ತೊಗೊಳಂಗಿದ್ದಿದ್ರೆ ಇಷ್ಟೊತ್ತಿಗೆ ನಮ್ದೊಂದು ಇರೋದು ಅಪ್ಲಿಕೇಶನ್. ಓಕೆ, ಸೊ ಲಿಸ್ಟಲ್ಲಂತೂ ಇದ್ದಾರೆ, ಅವರೇ ಹೇಳಬೇಕು. ಯಾಕಂದರೆ ಏನಾಗಿದೆ, ಅವ್ರದ್ದು ಕ್ಯೂ ಜಾಸ್ತಿ ಇದೆ, ನಾವು ಕೇಳ್ಕೊತಾ ಇರ್ತೀವಿ ಕ್ಯೂ ಕಡಿಮೆ ಆಗಿದ್ದಾರಪ್ಪ ಅಂತ. ಕ್ಯೂ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಆ ಥರ ಏನಾದರೂ ಬಂದಾಗ ಖಂಡಿತವಾಗ್ಲೂ ನಾನು ಹೇಳೋದಲ್ಲ, ಉಮಾಪತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಏನೇನು ದೊಡ್ಡ ಸಿನಿಮಾಗಳು ಮಾಡ್ಕೊಂಬಂದಿದ್ದೀವಿ. ನನಗೂ ಅಷ್ಟೇ ಒಂದು ಅದ್ದೂರಿ ಸಿನಿಮಾ ಕೊಡಬೇಕು ಅನ್ನೋದೊಂದು ಭಾಳ ಆಸೆ ಇದೆ. ಬ್ರೋ ಯಾವಾಗ ಹೇಳ್ತಾರೋ ಅವಾಗ ಪ್ಲ್ಯಾನ್ ಮಾಡೋಣ, ಇವ್ರು ಫ್ರೀ ಆಗಬೇಕಷ್ಟೇ. ಇಬ್ಬರು ಕಾಂಬಿನೇಷನ್ಲಿ ಮತ್ತೊಂದು ದೊಡ್ಡ ಫಿಲಮ್ ನೋಡಬೇಕು ಅಂತ ನಾವು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಜಯ ಆಂಜನೇಯ.